ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಮಾರ್ನಿಂಗ್ ಸ್ಪೆಷಲ್ ಅಂದರೆ ಬ್ರೇಕ್ಫಾಸ್ಟ್ ಈರುಳ್ಳಿ ದೋಸೆ, ನನ್ನ ಫೇವ್ರೆಟ್ ದೋಸೆ. ಸೊ ಎಸ್ ಗೈಸ್, ಸೊ ಈರುಳ್ಳಿ ದೋಸೆ ಹಾಕಬೇಕಾದ್ರೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಾಕೊಳ್ಳಿ. ಹಾಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿನ ಸೊ ಮೇಲೆ ಉದುರಿಸಿ ಇದನ್ನು ಸ್ಟಫ್ ಮಾಡಿ, ಆಯಿತಾ? ಸೊ ಜಸ್ಟ್ ಈ ಥರ ಪುಷ್ ಮಾಡಿದ್ರೆ ಆಯಿತು. ಸೊ ಬಿಸಿಯಾಗಿರುತ್ತೆ, ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಕೈಯಲ್ಲಿ ಬರೋಲ್ಲ ಅನ್ನೋರು ಸೊ ಸ್ಪೂನ್ನ ತಗೊಂಡು ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಸೊ ಮೇಲೆ ಆಯಿಲ್ ಅಥವಾ ತುಪ್ಪನ ಹಾಕೊಳ್ಳಿ. ನಾನು ಆಯಿಲ್ ಬಳಸ್ತಾ ಇದ್ದೀನಿ. ಸ್ವಲ್ಪನೇ ಆಯಿಲ್ ಹಾಕೋದು, ಜಾಸ್ತಿ ಹಾಕಲ್ಲ. ನಂಗೆ ಆಯಿಲ್ ಇದ್ರೆ ಇಷ್ಟನೇ ಆಗಲ್ಲ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸೊ ಸ್ವಲ್ಪ ಒಂದು 30 ಸೆಕೆಂಡ್ಸ್ನ ಮುಚ್ಚಿ, ಆವಾಗ ಐ ಫ್ಲೇಮ್ ಮಾಡಿ ಸ್ವಲ್ಪ. ಸೊ ಇದಾದರೆ ಈರುಳ್ಳಿ ದೋಸೆ ರೆಡಿ ಆಗುತ್ತೆ. ದೋಸೆ ರೆಡಿಯಾಗಿದೆ, ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಸೊ ತೆಗೆದ್ಬಿಟ್ಟು ಸೊ ನೋಡ್ಬೋದು ತುಂಬ ಗರಿಗರಿಯಾಗಿ ಬಂದಿದೆ. ಸೊ ಕೆಲವರು ಉಲ್ಟಾ ಹಾಕಿ ಕೂಡ ಬೇಯಿಸ್ತಾರೆ. ನಾನು ಉಲ್ಟಾ ನೋಡ್ತೀನಿ, ಅದು ಈರುಳ್ಳಿ ಚೆನ್ನಾಗಿ ಬೆಂದಿದ್ರೆ ಸೊ ಉಲ್ಟಾ ಹಾಕ್ತೀನಿ, ಇಲ್ಲಾಂದರೆ ಸೊ ಹಾಗೆ ಸರ್ವ್ ಮಾಡ್ತೀನಿ. ಸೊ ಇದೊಂದು ಚೂರು ಬೇಯಬೇಕು, ಹಾಗಾಗಿ ಉಲ್ಟಾನ ಹಾಕಿದ್ದೀನಿ. ಈರುಳ್ಳಿ ಹಾಗಾಗಿ ಬಿದ್ದೋಗ್ಬಿಡುತ್ತೆ, ಸೊ ನೋಡ್ಕೊಳ್ಳಿ. ಈರುಳ್ಳಿ ದೋಸೆ ಪರ್ಫೆಕ್ಟಾಗಿ ಬಂದಿದೆ. ಸೊ ನೋಡಿ, ಸಖತ್ತಾಗಿದೆ. ಈರುಳ್ಳಿ ತುಂಬ ಫ್ರೈ ಆಗಿರೋದ್ರಿಂದ ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಾನು ಮಾಡುವಂತಹ ಈರುಳ್ಳಿ ದೋಸೆ. ಸೊ ದೋಸೆ ಹಿಟ್ಟಿಗೆ ಏನೆಲ್ಲ ಹಾಕಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಚೆನ್ನಾಗಿದೆ ಅಲ್ವಾ ದೋಸೆ? ಸೂಪರಾಗಿದೆ, ಗರಿಗರಿಯಾಗಿದೆ. ಸೊ ಇದು ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಹಿಟ್ಟು ಕೂಡ ನೋಡ್ಬೋದು ನೀವು, ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು. ಸೊ ನಾವು ದಾವಣಗೆರೆ ಆಗಿರೋದ್ರಿಂದ ಸೊ ನಾವು ದೋಸೆ ಹಿಟ್ಟನ್ನ ನಾವೇ ಪ್ರಿಪೇರ್ ಮಾಡ್ಕೋತೀವಿ. ಸೊ ಅಮ್ಮ ಹೇಳಿಕೊಟ್ಟಿದ್ದ ಥರನೇ ನಾವು ಮಾಡೋದು. ಸೊ ಹಾಗೆಯೇ ಪುಡಿ ದೋಸೆ ಮಾಡಿದ್ದೆ, ಈರುಳ್ಳಿ ದೋಸೆ ಆ್ಯಂಡ್ ಪುಡಿ ದೋಸೆ. ಸೊ ಮನೆಯಲ್ಲೇ ಪುಡಿಯನ್ನು ಮಾಡಿರೋದು ನಾನು. ಈರುಳ್ಳಿ ದೋಸೆ ಮೇಲೇ ಪುಡಿ ಹಾಕಿದ್ದೀನಿ ಅಷ್ಟೇ. ಸಿಂಪಲ್ ರೆಸಿಪಿ. ಸೊ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಸೊ ಕಾಮೆಂಟ್ ಮಾಡಿ, ಸೊ ನಾನು ತಿಳಿಸ್ಕೊಡ್ತೀನಿ, ಆಯಿತಾ? ಸೊ ನೋಡ್ಬೋದು ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದಕ್ಕೆ ತುಪ್ಪ ಕಾಂಬಿನೇಷನ್. ಸೊ ತುಪ್ಪದ ಜೊತೆ ನಾನು ತಿಂತೀನಿ. ಸೊ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ, ಆಯಿತಾ? ಎಷ್ಟು ಚೆನ್ನಾಗಿದೆ ನೋಡಿ ಪುಡಿ ದೋಸೆ. ದಾವಣಗೆರೆ ಸ್ಪೆಷಲ್ ಪುಡಿ ದೋಸೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಆಯಿತಾ? ಎಸ್ ಗೈಸ್, ಈವ್ನಿಂಗ್ 5:30 ಆಗಿದೆ. ಸೊ ಹೊರಗಡೆ ಹೋಗಿದ್ವಿ ನಾವು, ಬರೋದು ಇಷ್ಟೊತ್ತಾಯಿತು. ಸ್ವಲ್ಪ ಕೆಲಸ ಇತ್ತು, ಪರ್ಸ್ನಲ್ ಕೆಲಸ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕಿತ್ತು. ಸೊ 6th ನಾವು ಮಂತ್ರಾಲಯ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಏನು ಸ್ಪೆಷಲ್ ಅಂದರೆ ನನ್ನ ಬರ್ಡೇ. ಸೊ ನನ್ನ ಬರ್ಡೇಗೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಬರೋದು ತುಂಬ ಬೇಡ ಅಂದ್ಕೊಂಡು ಮಂತ್ರಾಲಯ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಆ್ಯಕ್ಚುಲಿ ಕೇಳಿದ್ದು ರಾಗು, ಏನಾದರೂ ಪಾರ್ಟಿ ಬೇಕಾ ಅಥವಾ ಏನಾದರೂ ಗಿಫ್ಟ್ ಬೇಕಾ ಅಂತ. ಅದಕ್ಕೆ ಏನೂ ಬೇಡ, ಮಂತ್ರಾಲಯ ಹೋಗೋಣ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಎಸ್, ಮಂತ್ರಾಲಯ ಹೋಗಿ ಆಲ್ರೆಡಿ 3-4 ಮಂತ್ಸ್ ಆಯಿತು ನಾವು ಮಂತ್ರಾಲಯ ಹೋಗಿ. ಈ ಮನೆಗೆ ಬಂದಾಗ ನಾವು ಹೋಗೇ ಇಲ್ಲ ಒಂದು ಸರಿನೂ. ಸೊ ಹಾಗಾಗಿ 6th ಮಂತ್ರಾಲಯ ಹೋಗಬೇಕು ಅಂತ ಫಿಕ್ಸ್ ಆದ್ವಿ. ಸೊ ಹೊರಗಡೆ ಹೋಗಿದ್ವಲ್ಲ, ನೆನ್ನೆ ವಿಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ದು ತೋರಿಸಿದ್ದೆ, ಫ್ಯಾಕ್ಟ್ರಿ ಔಟ್ಲೆಟ್ ಅಂತ. ಸೊ ಅಲ್ಲಿ ಏನೇನು ತೊಗೊಂಡೆ ಅಂತ ಹೇಳಿಲ್ಲ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗು ಮುಗಿಸ್ಕೊಂಡು ಬಂದಿದ್ದೀವಿ. ತೋರಿಸ್ತೀನಿ, ಆಯಿತಾ?
ಸೊ ಹೀಗಾಗಿ ಇದೊಂದು ಜಾಕೆಟ್ ಚೆನ್ನಾಗಿತ್ತು, ಕ್ಯೂಟ್ದು, ಸೂಪರ್ ಆಗಿತ್ತು ಜಾಕೆಟ್. ಆ್ಯಕ್ಚುಲಿ ಇದೇ ಥರದ್ದು ಅವಳದು ರೆಡ್ ಕಲರ್ದು ಒಂದು ಜಾಕೆಟ್ ಇತ್ತು. ಸೊ ಅದರಲ್ಲಿ ಅವಳು ತಿನ್ನೋಂಥ ಊಟ ಎಲ್ಲ ಬಿದ್ದುಬಿಟ್ಟು ಕಲೆ ಆಗಿಬಿಟ್ಟಿತ್ತು. ಸೊ ಅದೇ ಕಲರ್ ಬೇಕು ಅಂತ ಹೋದೆ. ಸೊ ಆ ಕಲರ್ ಸಿಕ್ಕಿಲ್ಲ ನನಗೆ. ಸೊ ಮತ್ತೆ ಯಾವಾಗಲೂ ಅಷ್ಟೇ, ಯಾವಾಗಲೂ ಈ ಲ್ಯಾವೆಂಡರ್ ಕಲರೇ ಸಿಗೋದು ಅವಳಿಗೆ ಜಾಸ್ತಿ. ಸೊ ಇದೊಂದು ಲ್ಯಾವೆಂಡರ್ ಜಾಕೆಟ್, ಹಾಗೆ ಕ್ಯೂಟ್ ಆಗಿರುವಂಥ ಟೀ ಶರ್ಟ್, ಡೈಲಿ ವೇರ್ಗೆ ಆಯಿತಾ. ಇದು ಒಂದು ಪಾರ್ಟಿ ವೇರಿಗೆ ತೊಗೊಂಬಂದಿಲ್ಲ, ನಾನು ಡೈಲಿ ವೇರ್ಗೆ. ಇದೊಂದು ಕ್ಯೂಟ್ ಆಗಿರೋ ಟೀ ಶರ್ಟ್ ಆ್ಯಂಡ್ ಶಾರ್ಟ್ಸ್. ಮತ್ತು ಇದೊಂದು ಪಿಂಕ್ ಕಲರ್, ಇದು ನನಗೆ ತುಂಬ ಇಷ್ಟ ಆಯಿತು. ಹೆಲ್ಲೋ ಇಪ್ಪೋ ಅವ್ರದ್ದು ಸೂಪರಾಗಿತ್ತು. ಇದು ಒಂದು ಟೀ ಶರ್ಟ್ ಮತ್ತು ಇದಕ್ಕೊಂದು ಶಾರ್ಟ್ಸ್ ಆಯಿತಾ. ಇದೊಂದು ಸೆಟ್ ತುಂಬ ಚೆನ್ನಾಗಿದೆ ಇದೊಂದು. ಹಾಗೆ ಅದೇ ಜಾಸ್ತಿ ಅಂದರೆ ಪಿಂಕೇ ಸಿಗುತ್ತೆ ಅಲ್ವಾ ಮಕ್ಕಳಿಗೆ, ಬೇರೆ ಕಲರ್ಸೇ ಸಿಗಲ್ಲ. ಎಲ್ಲೋ ತೊಗೊಳ್ಳೋಣ ಅಂದರೆ ರಾಗುಗೆ ಇಷ್ಟನೇ ಆಗಲ್ಲ ಎಲ್ಲೋ. ಸೊ ಇದು ಒಂದು. ಹಾಗೆ ಇದಕ್ಕೆ ಇದೊಂದು ಕ್ಯೂಟ್ ಆಗಿರೋಂಥ ಶಾರ್ಟ್ಸ್, ಚೆನ್ನಾಗಿದೆ ಅಲ್ವಾ, ಸೂಪರಾಗಿದೆ. ಸೊ ಇದು ನನಗೆ ಇಷ್ಟ ಆಯಿತು. ಹಾಗೆ ಮತ್ತೆ ಒಂದು ಪಿಂಕ್, ಇಲ್ಲಿ ನೋಡಿ ಬರೀ ಪಿಂಕೇ ಸಿಗುತ್ತೆ. ಪಿಂಕ್ ಆ್ಯಂಡ್ ಬ್ಲೂ ವೈಟ್, ಪಿಂಕು ಬ್ಲೂ ವೈಟ್ ಅಷ್ಟೇ, ಬೇರೆ ಯಾವ ಕಲರ್ಸು ಸಿಕ್ಕೋದಿಲ್ಲ. ಸೊ ಇದೊಂದು ಕ್ಯೂಟ್ ಆಗಿರುವಂಥ ಫ್ರಾಕ್, ಇದು ತುಂಬ ಇಷ್ಟ ಆಯಿತು. ಎಲ್ಲ ಅಷ್ಟೇ ಎಲ್ಲೋ ಇಪ್ಪೋ ಅವ್ರದ್ದೇನೆ ಬ್ರ್ಯಾಂಡ್. ಸೊ ಇದು ಒಂದು. ಹಾಗೆ ಇದ್ರದ್ದು ಒಂದು ಟೀ ಶರ್ಟ್ ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದಾಳೆ. ಇದ್ರದ್ದು ಯೆಲ್ಲೋ ಕಲರ್ ಟೀ ಶರ್ಟ್, ಇದ್ರದ್ದು ಮಿಸ್ ಆಗಿದೆ. ಸೊ ಓಕೆ, ನೆಕ್ಸ್ಟು ಇದೊಂದು ಹೇರ್ ಬ್ಯಾಂಡ್ ಕ್ಯೂಟಾಗಿದೆ ಅಂತ ತೊಗೊಂಡೆ. ಇನ್ನೊಂದು ಡ್ರೆಸ್ಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ಲು ಬರ್ಡೇಗೆ, ಆ ಡ್ರೆಸ್ಗೆ ಇದು ಒಂದು ಹೇರ್ ಬ್ಯಾಂಡ್ ಕ್ಯೂಟಾಗಿದೆ ನೋಡಿ, ಚೆನ್ನಾಗಿದೆ ಇದು ಒಂದು. ಸೊ ಇಷ್ಟು ಅದು. ನೆಕ್ಸ್ಟ್ ನಂದು, ನಾನೇ ಜಾಸ್ತಿ ತೊಗೊಂಡಿಲ್ಲ ಗೈಸ್, ಬೈಬಾರ್ದು ಆಯಿತಾ. ನಂಗೆ ಬಟ್ಟೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಬಟ್ಟೆ ಶಾಪಿಂಗ್ ಅಂದ್ರೇ ಫೇವ್ರೇಟ್ ನನಗೆ. ತುಂಬ ಬ್ಲೂ ಇದೆ ನನ್ನ ಹತ್ರ. ಮತ್ತೆ ನೋಡಿ, ಮತ್ತೆ ಬ್ಲೂ ಬಂದಿದೆ, ಒಂಥರ ಲ್ಯಾವೆಂಡರ್ ಬ್ಲೂ, ಪರ್ಪಲ್ ಅಂತ ಅನ್ಬೋದು, ಪರ್ಪಲ್ ಲ್ಯಾವೆಂಡರ್, ಸೊ ಎಲ್ಲ ಮಿಕ್ಸ್ ಆಗಿರೋಂಥ ಕಲರ್ ಇದು. ಸೊ ಇದೊಂದು ಕುರ್ತಾ ಸೆಟ್, ಸೊ ತೋರಿಸ್ತೀನಿ, ಚೆನ್ನಾಗಿದೆ. ಸೊ ಇದನ್ನು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ವೇರ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಅಂತಲೇ ತೊಗೊಂಡಿದ್ದು ಇದೊಂದು ಟಾಪ್. ಸಖತ್ತಾಗಿದೆ ಅಲ್ವಾ, ದುಪ್ಪಟ್ಟ ಮಾತ್ರ ಸಖತ್ತಾಗಿದೆ. ಆರ್ಗೆನ್ಜಾ ದುಪ್ಪಟ್ಟ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಫುಲ್ ಗಲಾಟೆ ಮಾಡ್ತಿದ್ದಾಳೆ. ಸೊ ಇದೊಂದು ಕುರ್ತಾ ಸೆಟ್ ಆಯಿತಾ, ಆಮೇಲೆ ಮಡ್ಚಿಡ್ತೀನಿ. ಸೊ ನಾನು ಜಾಸ್ತಿ ಆನ್ಲೈನ್ ಪರ್ಚೇಸ್ ಮಾಡಲ್ಲ, ಇದೇ ಜಾಸ್ತಿ, ಆಫ್ಲೈನಲ್ಲೇ ನಾನು ಜಾಸ್ತಿ ತೊಗೊಳೋದು. ಹಾಗೆ ಇದೊಂದು ಕುರ್ತಾ, ಸೊ ಚೆನ್ನಾಗಿದೆ ನೋಡಿ. ಪ್ರೈಸ್ ಬಂದುಬಿಟ್ಟು ಸೊ 50% ಆಫ್ ಪ್ರೈಸ್ ಗೊತ್ತಾಗುತ್ತೆ, MRP ತೋರಿಸಿರ್ತೀನಿ. ಸೊ 50% ಆಫ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಸೊ ಇದು ಒಂದು, ಇದು ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಸೊ ಈ ಥರ ಬಾಟಮ್ ಪ್ಯಾಟ್ ಆ್ಯಂಡ್ ಇದು ಕೂಡ ಆರ್ಗೆನ್ಜಾದು ದುಪ್ಪಟ್ಟ, ತುಂಬ ಚೆನ್ನಾಗಿದೆ. ಸೊ ಇವೆರಡೂ ನಂಗೆ ತುಂಬ ಇಷ್ಟ ಆಗಿದೆ. ಬಟ್ ಯಾವುದನ್ನು ವೇರ್ ಮಾಡೋದೋ ನಂಗೆ ಗೊತ್ತಿಲ್ಲ. ಸೊ ನೋಡೋಣ, ಯಾವುದು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಸೊ ಅದನ್ನು ವೇರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇದು ಒಂದು ಟಾಪ್ ತೊಗೊಂಡೆ, ಜೀನ್ಸ್ ಮೇಲೆ ಹಾಕೋದು ಟಾಪ್. ಇದೊಂದು ಟಾಪ್ ತುಂಬ ಚೆನ್ನಾಗಿದೆ, ಕಲರ್ ಒಂಥರ ಬ್ಲೂ ಆ್ಯಂಡ್ ಗ್ರೀನ್ ಮಿಕ್ಸ್ ಆಗಿರುವಂಥ ಕಲರು, ಚೆನ್ನಾಗಿದೆ. ಇದು ಒಂದು, ಹಾಗೆಯೇ ಸೊ ಇದೊಂದು ಗ್ರೀನ್ ಕಲರ್, ಇದು ತುಂಬ ಚೆನ್ನಾಗಿದೆ. ಸೊ ಇದು ಒಂದು ಬಟ್ಟೆಯನ್ನು ತಗೊಂಡೆ, ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿತ್ತು ಅದು ಟ್ರಯಲ್ ನೋಡಿದಾಗ, ಜೀನ್ಸ್ ಮೇಲೆ ಹಾಕೊಂಡ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇದು ಒಂದು. ಸೊ ಇಷ್ಟು ಶಾಪಿಂಗ್. ರಾಘು ಜೇಬಿಗೆ ಕತ್ರಿ ನಾನೇ ಹಾಕಿರೋದು.
ಎಸ್ ಗೈಸ್, ನೋಡಿದ್ರಲ್ಲ ಇಷ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿರುವಂಥ ಡ್ರೆಸ್ಸಸ್. ಸೊ ಆಲ್ರೆಡಿ ಹಿಂಟ್ ಕೊಟ್ಬಿಟ್ಟಿದ್ದೀನಿ ನಾನು ನಿಮಗೆ. ಫ್ರೈಡೇ ಶ್ರೀ ಮಂತ್ರಾಲಯ. ನೀವು ನನ್ನ ಜೊತೆ ರಾಯರ ದರ್ಶನ ಮಾಡಿ ಆಯಿತಾ? ಓನು ಯಾ ನೋಡಿಲಿ, ಮೂತಿ ತೋರಿಸು, ಮೂತಿ ತೋರಿಸು, ಮೂತಿ. ಏ ಶೀ ಇಲ್ಲೋಡು ಮೂತಿ. ಗೊಂಬು ಇಲ್ಲೋಡು, ಇಲ್ಲೋಡು. ಇದೇ ಮಮ್ಮ, ಮಿಮ್ಮಿ, ಮಿಮ್ಮಿ ನೋಡಿಲಿ. ಗೊಂಬು ಗೊಂಬು ಇಲ್ಲೋಡು. ಏ ಚಿಕ್ಕ ಅಕ್ಕ. ಎಸ್ ಗೈಸ್, ನೋಡಿದ್ರಲ್ಲ ಫುಲ್ಲು ಆರತಿ ತಟ್ಟೆದು ಎಲ್ಲ ಮಸಿನ ಬಳ್ಕೊಂಬಿಟ್ಟಿದ್ದಾಳೆ. ಸೊ ಅದಕ್ಕೆ ನೋಡಿ ಸಿಂಕ್ ಮೇಲೆ ನಿಂತ್ಕೊಂಡಿದ್ದಾಳೆ. ಗಂಬು ಏನಿದು? ಕಿತಾಪತಿ ಕಿತಾಪತಿ ಹೆಂಗ್ಸೆ. ಹಾಯ್ ಕಿತಾಪತಿ ಹೆಂಗ್ಸೆ, ಅದೆಲ್ಲ ಮುಟ್ಬಾರ್ದು. ನೋ, ಡೋಂಟ್ ಟಚ್. ಅಪ್ಪಕ್ ಎಂತದಿದು? ಮೀಸೆ ಮೀಸೆ ಎಲ್ಲ ಬಂದಿತ್ತ? ಇಲ್ಲೋಡು, ಹಾಯ್ ಮಾಡು, ಟಾಟಾ ಹಾಯ್ ಮಾಡು. ಗೊಂಬು ಹಾಯ್ ಮಾಡು. ನೋಡಿ ಏನೆಲ್ಲ ಮಾಡ್ತಾಳೆ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ನೋಡಿ ಏನು ಮಾಡ್ತಿದ್ದಾಳೆ ಸಿಂಕಲ್ಲಿ. ಕೈಕಾಲು ಮುಖ ತೊಳ್ಕೊಳ್ಳೆ ಅಂದರೆ ನೋಡಿ ಅದ್ರೊಳಗಡೆ ಇಳಿದಿದ್ದಾಳೆ. ಇದು ನಮ್ಮ ಇಯಾನ ಕೆಲಸ. ಇಯಾ ಗೊಂಬು, ಇಯಾ ಎಂಥದಿದು? ನಾನೆಲ್ಲ ತೊಳೆದಿದ್ನಲ್ಲ ಪಾತ್ರೆ ಎಲ್ಲ. ನೀನು ತೊಳಿತಾ ಇದೀಯಾ? ನೋ ನೋ ಚಿನಾರಿ. ನೋಡಿ ಇಷ್ಟು ಪಾತ್ರೆ ಎಲ್ಲ ನಮ್ಮ ಇಯಾನೇ ತೊಳೆದಿದ್ದು. ಹೆಸರುಕಾಳನ್ನ ದಾಲ್ ಮಾಡ್ತಾ ಇದ್ದೀನಿ. ಸೊ ಇದು ಮಾಡ್ಲಿಕ್ಕೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, ಹಾಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕೋತೀನಿ ನಾನು. ಚೆನ್ನಾಗಿ ಫ್ರೈ ಮಾಡೋದಾಯ್ತು. ಫ್ರೈ ಆಗಿದೆ ಇವಾಗ. ಸೊ ಇದಕ್ಕೆ ನಾನಿವಾಗ ನೋಡ್ತಾ ಇರ್ಬೋದು. ಸೊ ಬೆಳ್ಳುಳ್ಳಿ ಹಾಗೆ ಶುಂಠಿನ ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಅದನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಶುಂಠಿ ಮುಂಚೆನೆ ಹಾಕಿದ್ರೆ ಸೊ ಅದು ತಳ ಎಲ್ಲ ಹಿಡಿದ್ಬಿಡುತ್ತೆ, ಸಿಯೋಕ್ ಶುರುವಾಗುತ್ತೆ. ಅವಾಗ ಟೇಸ್ಟು ಚೆನ್ನಾಗಿ ಬರಲ್ಲ. ಸೊ ಆ ಫ್ಲೇವರು ಕೂಡ ಬಿಟ್ಕೊಡಲ್ಲ. ಸೊ ಹಾಗಾಗಿ ಈ ಎಣ್ಣೆಗೆ ಡೈರೆಕ್ಟಾಗಿ ಶುಂಠಿ ಪೇಸ್ಟು ಮತ್ತು ಜಿಂಜರ್ ಪೇಸ್ಟ್ನ ಹಾಕೋಕೆ ಹೋಗ್ಬೇಡಿ ಆಯಿತಾ? ಸೊ ಇದಕ್ಕೆ ನಾನಿವಾಗ ಟೊಮೊಟೊವನ್ನು ಹಾಕ್ತಾ ಇದ್ದೀನಿ. ಸೊ 4 ಟೊಮೊಟೊ ಹಾಕಿದ್ದೀನಿ. ಯಾಕಂದರೆ ನಾನು ಹುಣಸೆ ಹಣ್ಣನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಟೊಮೊಟೊನ ಜಾಸ್ತಿ ಹಾಕ್ತಾ ಇದ್ದೀನಿ. ಕೆಲವರು ಹುಣಸೆ ಹಣ್ಣು ಹಾಕ್ತಾರೆ, ಬಟ್ ನಾನು ಹಾಕಲ್ಲ ಇದಕ್ಕೆ. ಯಾಕಂದರೆ ತುಂಬ ಹುಳಿ ಇದೆ ಟೊಮೊಟೊ. ಮೊನ್ನೆ ಆ್ಯಕ್ಚುಲಿ ನಾನು ಟೊಮೊಟೊ ಸಾರು ಮಾಡಿದಾಗ ಹುಣಸೆ ಹಣ್ಣು ಕೂಡ ಹಾಕ್ಬಿಟ್ಟಿದ್ದೆ. ಸೊ ಅವಾಗ ತುಂಬ ಹುಳಿ ಬಂದ್ಬಿಟ್ಟಿತ್ತು. ಹಾಗಾಗಿ ಇವಾಗ ನಾನು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸೊ ನಾನು ತಂದಿರುವಂಥ ಹುಳಿ ಟೊಮೊಟೊ ತುಂಬ ಹುಳಿಯಾಗಿದೆ. ಸೊ ಹಾಗಾಗಿ ನಿಮಗೆ ನೋಡ್ಕೊಳ್ಳಿ, ನೀವು ಸ್ವೀಟ್ ಟೊಮೊಟೊನ ಯೂಸ್ ಮಾಡ್ತಾ ಇದ್ರೆ ಸೊ ಸ್ವಲ್ಪ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ? ಸೊ ಇವಾಗ ಇದು ಫ್ರೈ ಆಗ್ತಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಒಂದು 3/4 ಟೀ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ಸೊ ನಾನು ಒಂದೇ ಟೈಮ್ ಉಪ್ಪು ಹಾಕೋದು, ಮತ್ತೆ ಪುನಃ ಹಾಕಲ್ಲ. ಸೊ ಹಾಗೆಯೇ ಸ್ವಲ್ಪ ಅರಿಶಿಣ,
ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಒಂದು ಕಾಲು ಟೀ ಸ್ಪೂನ್ ಧನಿಯಾ, ಒಂದು 2 ಪಿಂಚ್ ಅಂತ ಹೇಳ್ತೀವಲ್ಲ ಅಷ್ಟು ಗರಂ ಮಸಾಲ. ಸೊ ಇದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಸೊ ಮಸಾಲ ಚೆನ್ನಾಗಿ ಫ್ರೈ ಆದರೆ ದಾಲ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವರು ಗಾರ್ಲಿಕ್ನ ಅಂದರೆ ಬೆಳ್ಳುಳ್ಳಿ ಬರುತ್ತಲ್ವ, ಸೊ ಅದನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಕೂಡ ಹಾಕ್ತಾರೆ. ಹೆಚ್ಚಿ ಹಾಕಿದ್ರು ಕೂಡ ತುಂಬಾನೇ ಟೇಸ್ಟ್ ಕೊಡುತ್ತೆ ಹೆಸರುಕಾಳು ದಾಲ್. ಇದನ್ನ ಹಳ್ಳಿ ಕಡೆ ಅಕ್ಕಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈಸಿ, ಹೈ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು, ಟೊಮೊಟೊ ತುಂಬ ಸಾಫ್ಟ್ ಆಗಿದೆ, ಎಲ್ಲ ಮಸಾಲೆ ಕೂಡ ಹೊಂದ್ಕೊತಾ ಇದೆ. ಸೊ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಅದು ಬೇಯ್ಕೋಬೇಕು. ಎಲ್ಲ ಮಸಾಲ ಕೂಡ ಆಯಿಲ್ ಬಿಟ್ಕೋಬೇಕು. ಆಯಿಲ್ ಬಿಟ್ಕೊಂಡ್ರೆ ಈ ಮಸಾಲ ರೆಡಿ ಆಗಿದೆ ಅಂತ ಅರ್ಥ. ಸೊ ಒಂದು 2 ನಿಮಿಷ ಬಿಡೋಣ. ಸೊ ನೋಡ್ತಾ ಇರ್ಬೋದು, ಇದು ಸಾಫ್ಟಾಗಿ ಬೆಂದಿದೆ, ಆಯಿಲ್ ಕೂಡ ಬಿಡ್ತಾ ಬಂದಿದೆ. ಸೊ ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಹೆಸರು ಕಾಳು, ಅಂದರೆ ನಾನು ಒಂದು 5 ವಿಷಲನ್ನು ಹೊಡಿಸಿದ್ದೆ. ಸೊ ಹಾಗಾಗಿ ಸಾಫ್ಟಾಗಿ ಬೆಂದಿದೆ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಎಲ್ಲ ಒಡೆದಿದೆ. ಎಲ್ಲ ಹೆಸರು ಕಾಳು ಕೂಡ ಬೇಳೆ ಆಗಿದೆ, ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಬೆಂದಿದೆ. ಸೊ ಇದನ್ನು ಇವಾಗ ಆ್ಯಡ್ ಮಾಡೋಣ. ಸೊ ಇದಕ್ಕೆ ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಮಾಡಿದ್ರೆ ಆಯಿತು, ಆಲ್ಮೋಸ್ಟ್ ದಾಲ್ ರೆಡಿ ಆದಾಗೆ. ನೋಡ್ಬೋದು ಇಷ್ಟು ಸಾಕಾಗುತ್ತೆ ಪಲ್ಯಕ್ಕೆ. ಇದು ಒಂದು ಕುದಿ ಬಂತು ಅಂದರೆ ಸಾಕು. ಒಂದು ಕುದಿ ಬಂತು ಅಂದರೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ಹೆಸರು ಕಾಳ್ದು ಪಲ್ಯ ರೆಡಿ ಆಗುತ್ತೆ. ನಮ್ಮ ಕಡೆ ಹೆಸರು ಕಾಳು ಪಲ್ಯ ಅಂತಾರೆ, ಇವಾಗಿನ ಟ್ರೆಂಡಿಂಗ್ ಆಗಿ ಹೆಸರು ಕಾಳು ದಾಲ್ ಅಂತ ಕರೀತಾರೆ. ಸೊ ನಾವು ಹೆಸರು ಕಾಳು ಪಲ್ಯ ಅಂತಾನೆ ಅನ್ನೋದು. ಇದಕ್ಕೆ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು. ಕಾಯಿ ತುರಿ ಹಾಕಿದ್ರೆ ಇನ್ನೂ ಸಖತ್ ಟೇಸ್ಟ್ ಕೊಡುತ್ತೆ. ಓಕೆನಾ, ಇದನ್ನ ಇವಾಗ ಮುಚ್ಚಿ ಬಿಟ್ಬಿಡೋಣ. ಸೊ ಇವಾಗ ಇದಕ್ಕೆ ಲಿಡಲ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸೊ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋಣ. ನಾನು ಒಂದು ಐಟಮ್ನ ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಜೀರಿಗೆ ಪುಡಿ ನಾನು ಸ್ಟಾರ್ಟಿಂಗೇ ಹಾಕಬೇಕಾಗಿತ್ತು, ಸೊ ಮಿಸ್ ಮಾಡಿದೆ. ಸೊ ಜೀರಿಗೆ ಪುಡಿನೂ ಕೂಡ ಆ್ಯಡ್ ಮಾಡಿಕೊಡಿ ಸ್ವಲ್ಪ. ಸೊ ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ ಜೀರಿಗೆ ಪುಡಿ. ಸೊ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಖಾರದ ಪುಡಿ ಜೊತೆಗೇನೆ ನೀವು ಮಸಾಲೆಗಳನ್ನು ಸೇರಿಸ್ತಾ ಇರ್ತೀರಲ್ವ, ಅವಾಗಲೇ ಸ್ವಲ್ಪ ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡ್ರೂ ಸಾಕಾಗುತ್ತೆ. ಸೊ ನಾನು ಅದನ್ನು ಮರ್ತೋಯ್ತು ನನಗೆ. ಸೊ ವಿಡಿಯೋ ಮಾಡ್ತಾ ಇರ್ತೀನಲ್ವ, ಸೊ ಒಂದು ಐಟಮ್ ಮಿಸ್ ಆದರೂ ಕೂಡ ಟೇಸ್ಟ್ ಬೇರೆ ಥರನೇ ಕೊಡುತ್ತೆ. ಸೊ ನೋಡ್ಕೊಳ್ಳಿ ಆಯಿತಾ. ಎಸ್ ಗೈಸ್, ಒಂದು 5 ನಿಮಿಷ ಬೇಯೋದಕ್ಕೆ ಹೇಳ್ತಿದ್ದೆ. ಸೊ ಆಗಿದೆ, ನೋಡ್ಬೋದು ನೀವು ಮಸಾಲ ಎಲ್ಲ ಹೊಂದ್ಕೊತಾ ಇದೆ. ಸೊ ನಾವು ಇರ್ಸೋಣ ಇವಾಗ. ನೋಡ್ಬೋದು ಅದು ಕಲರ್ಫುಲ್ಲಾಗಿ ಬಂದಿದೆ. ಆ ಕಡೆ ಯೆಲ್ಲೋ ಅಲ್ಲ, ಈ ಕಡೆ ರೆಡ್ ಅಲ್ಲ, ಗ್ರೀನ್ ಅಲ್ಲ, ಸೊ ಒಂಥರ ಡಿಫ್ರೆಂಟ್ ಕಲರ್ ಬಂದಿದೆ. ಸೊ ನೋಡ್ಬೋದು ಎಷ್ಟು ಸಖತ್ತಾಗಿದೆ. ಹೋಟೆಲಲ್ಲಿ ಕೊಡ್ತಾರಲ್ವ, ಸೊ ಅದೇ ಥರ ಟೇಸ್ಟ್ ಬಂದಿರುತ್ತೆ, ಟ್ರೈ ಮಾಡಿ. ಸೊ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಸೊ ಬಿಡ್ತಾ ಇದ್ದೀನಿ ಹಾಗೇ. ಸೊ ಮುಚ್ಚಿ ಸೊ ಕ್ಲೋಸ್. ಎಸ್ ನೋಡಿ, ನಮ್ಮ ಮನೇಲಿ ಕರಿಯ ಬಂದಿದ್ದಾನೆ. ಕರಿಯ ಬಂದುಬಿಟ್ಟಿದ್ದಾನೆ ಮಲ್ಗೋ ಟೈಮಲ್ಲಿ. ನೋಡಿ ಬಂದು ಹುಡ್ಕಾಡ್ತಿದ್ದಾನೆ. ಸಿಂಬಾ ಇದ್ರ ಹೆಸರು, ಸಿಂಬಾ. ಹಾಯ್ ಸಿಂಬಾ.
ಅದೆಲ್ಲ ತೊಂದರೆ ಲಾಯ್ ಸಿಂಬಾ. ಎಸ್ ಗೈಸ್, ನೋಡಿದ್ರಲ್ವಾ ಹೆಸರು ಕಾಳು ಪಲ್ಯದ ರೆಸಿಪಿ. ಸೊ ನೀವು ಕೂಡ ಟ್ರೈ ಮಾಡಿ ಮನೇಲಿ. ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ ಆಯಿತಾ. ಸೊ ಇನ್ನೂ ಹೊಸ ಹೊಸ ರೆಸಿಪೀಸ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವೀಡಿಯೋಸನ್ನು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬೈ ಬಾಯ್.